ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಮಣಿಗಳನ್ನು ಬಳಸ್ಕೊಂಡು ರಕ್ಷಾಬಂಧನಕ್ಕೆ ರಾಖಿ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಕಾಟನ್ ಥ್ರೆಡನ್ನು ತೊಗೊಂಡಿದ್ದೀನಿ, 2 ಎಳೆ ಪೋಣಿಸ್ಕೊಂಡಿದ್ದೀನಿ. ಹಾಗೆ ಚಿಕ್ಕ ಸೈಜ್ದು 0 ಸೈಜ್ದು ರೌಂಡ್ ಕಲರ್ದು ಗೋಲ್ಡ್ ಬೀಡ್ಸ್, ಹಾಗೆ ಒಂದು ಮೀಡಿಯಮ್ ಸೈಜ್ದು ಒಂದು ಪರ್ಲನ್ನು ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ನೋಡಿಲಿ ನಾನು 4 ಚಿಕ್ಕ ಬೀಡ್ಸ್ಗಳನ್ನು ಪೋಣಿಸ್ಕೊಂಡ್ಮೇಲೆ ಒಂದು ಪರ್ಲನ್ನು ಪೋಣಿಸ್ಕೊಂಡು ಇದಕ್ಕೆ ನಾನಿವಾಗ ಗಂಟನ್ನು ಕಟ್ಕೋತಾ ಇದ್ದೀನಿ. ನೋಡಿ, ಈ ಥರ ಗಂಟನ್ನು ಕಟ್ಕೋಬೇಕು. ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಬರುತ್ತೆ. ಹೊರಗಡೆ ಹೋಗಿ ತರೋ ಅವಶ್ಯಕತೆ ಇಲ್ಲ, ಅಷ್ಟು ನೀಟಾಗಿ ಕಾಣಿಸುತ್ತೆ. ಎಂಡ್ವರೆಗೂ ನೋಡಿ ಬೇಕಿದ್ರೆ ನೀವೇ. ಈ ಥರ ಒಂದು 3ರಿಂದ 4 ಗಂಟುಗಳನ್ನು ಹಾಕಿ ಎಕ್ಸ್ಟ್ರಾ ಥ್ರೆಡನ್ನು ಒಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡಬೇಕಾಗತ್ತೆ. ಇವಾಗ ಈ ಸೂಜಿಯನ್ನು ಈಗ ಮಣಿಗಳನ್ನು ಪೋಣಿಸ್ಕೊಂಡಿದ್ದೀವಲ್ಲ ಅದ್ರ ಒಳಗಡೆಯಿಂದ ಈ ಥರ ತಗೊಂಡೋಗಿ, ಈಗ ನಾನು ತೋರಿಸ್ತಿದ್ದೀನಲ್ಲ ಇದೇ ಥರ ತಗೊಂಡೋಗಿ ದಾರ ಅದರ ಒಳಗಡೆಗೆ ಬರಬೇಕು, ನೀಟಾಗಿ ಬರುತ್ತೆ. ಈ ಥರ ಹಾಕ್ಕೊಳ್ಳಿ. 4 ಬೀಡಿಂದ ಕೂಡ ಈ ಥರ ಮಾಡ್ಕೋಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಇವಾಗ ವೈಟ್ ಬೀಡ್ ಇದೆಯಲ್ಲ ಅದರ ಒಳಗಡೆ ಸೂಜಿಯನ್ನು ಹಾಕಿ ಈ ಕಡೆ ತಗೊಳ್ಳಿ. ಅಪೋಸಿಟಲ್ಲಿ ತಗೊಂಡು ಮತ್ತೆ 4 ಮಣಿಗಳನ್ನು ಪೋಣಿಸ್ಕೋಬೇಕು. ನೀವು ಬೇಕಿದ್ದರೆ ವೈಟ್ ಬೀಡ್ ಕೂಡ ಇದಕ್ಕಿಂತ ದೊಡ್ಡ ತೊಗೋಬೋದು, ಚಿಕ್ಕ ಬೀಡ್ ಕೂಡ 3 mm ಕೂಡ ನೀವು ಹಾಕ್ಬೋದು. ಈ ವೈಟ್ ಬೀಡು ಮೀಡಿಯಮ್ ಸೈಜ್ ಇರೋದ್ರಿಂದ ಇದಕ್ಕೆ ಕರೆಕ್ಟಾಗಿ ಯಾವ ಸೈಜ್ ಸೂಟ್ ಆಗುತ್ತೋ ಅದನ್ನು ತಗೊಂಡಿದ್ದೀನಿ. ನೋಡಿ, ಈ ಥರ 4 ಬೀಡ್ಗಳನ್ನು ಪೋಣಿಸಿದ ಮೇಲೆ ಇವಾಗ ಏನು ಮಾಡಬೇಕಂದ್ರೆ ಮತ್ತೆ ಈ ವೈಟ್ ಬೀಡ್ ಇದೆಯಲ್ಲ ಇದಕ್ಕೆ ಈ ಥರ ಚುಚ್ಕೊಂಡು ಹೊರಗಡೆ ತಗೊಂಡು ಬನ್ನಿ ಸೂಜಿಯನ್ನು. ನೋಡಿ, ಈ ಥರ ಈ ಶೇಪಲ್ಲಿ ಬಂತು. ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈಗ ಮತ್ತೆ ಈ ಬೀಡ್ಗಳಿಂದ ಈ ಥರ ತಗೊಳ್ಳಿ. ಈ ಥರ ಮಾಡಿಕೊಂಡು ಇವಾಗ ಇದಕ್ಕೆ ನಾನು 2 ಮಣಿಗಳನ್ನು ಪೋಣಿಸ್ಕೊತೀನಿ. ಚಿಕ್ಕ ಮಣಿ ಪೋಣಿಸ್ಕೊಂಡಿದ್ದೀನಲ್ಲ ಅದನ್ನು 2 ಮಣಿಗಳನ್ನು ಪೋಣಿಸ್ಕೊತೀನಿ. ಈ ಚಿಕ್ಕ ಮಣಿಗಳನ್ನು ಪೋಣಿಸ್ಕೊಂಡ್ಮೇಲೆ ನೆಕ್ಸ್ಟ್ ಇವಾಗ ಇನ್ನೂ ಈ ಕಡೆ ಇರುವಂತಹ 4 ಬೀಡ್ ಇದೆಯಲ್ಲ ಅದ್ರ ಒಳಗಡೆಯಿಂದ ಕೂಡ ನಾವು ಸೂಜಿಯನ್ನು ಈ ಥರ ತಗೊಂಡು ದಾರವನ್ನು ಹೊರಗಡೆ ತೆಗಿಬೇಕು. ಕರೆಕ್ಟಾಗಿ ಅದು ರೌಂಡ್ ಶೇಪಲ್ಲಿ ಬರೋ ಥರ ನಾವು ಅದನ್ನು ಮಾಡ್ಕೋಬೇಕು. ವೈಟ್ ಬೀಡ್ಗೆ ಸುತ್ತಲೂ ಗೋಲ್ಡ್ ಕಲರ್ದು ಮಣಿ ಬರಬೇಕು. ಓಕೆ, ಈ ಥರ ಮಾಡಿಕೊಂಡೆ. ಮತ್ತೆ ಇವಾಗ 2 ಮಣಿಗಳನ್ನು ಹಾಕ್ತೀನಿ. ಇನ್ನೂ ಗ್ಯಾಪ್ ಇದೆಯಲ್ಲ ಈ ಸೈಡು, ಅದಕ್ಕೋಸ್ಕರ ಮತ್ತೆ 2 ಬೀಡ್ಗಳನ್ನು ಹಾಕ್ತಾಯಿದ್ದೀನಿ. ಹಾಕಿ ಇವಾಗ ಬರೀ 2 ಬೀಡಿಂದ ಮಾತ್ರ ಸೂಜಿಯನ್ನು ಈ ಥರ ಹಾಕಿ ಹೊರಗಡೆ ತೆಗಿರಿ. ನೋಡಿ, ರೌಂಡ್ ಪೂರ್ತಿ ಕಂಪ್ಲೀಟ್ ಆಯಿತು. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ. ಇವಾಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಮತ್ತೆ ಮಣಿಗಳನ್ನು ಪೋಣಿಸ್ಕೋಬೇಕು. ಇಲ್ಲಿ ನಾನು 3 ಮಣಿಗಳನ್ನು ಪೋಣಿಸ್ಕೊಂಡೆ. 3 ಮಣಿಗಳನ್ನು ಪೋಣಿಸ್ಕೊಂಡು ಇದೇ ಮೇನ್ ಇರೋದು, ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ. ಈ 2 ಬೀಡಿಂದನೂ ಈ ಥರ ಸೂಜಿಯನ್ನು ಹೊರಗಡೆ ತೆಗೀರಿ. ನೋಡಿ ಯಾವ ಶೇಪಲ್ಲಿ ಬರುತ್ತೆ ಅದು ಅಂತ. ನೋಡಿ, ಈ ಥರ ಕಾಣಿಸುತ್ತೆ. ಇವಾಗ ಏನು ಮಾಡಬೇಕಂದ್ರೆ 2 ಮಣಿಯನ್ನು ಪೋಣಿಸ್ಕೋಬೇಕು. 2 ಮಣಿಯನ್ನು ಪೋಣಿಸ್ಕೊಂಡು ಆವಾಗಲೇ ಹಾಕಿದ್ನಲ್ಲ 3 ಬೀಡ್ಗಳು, ಅದರಿಂದ ಯಾವ ಕಡೆಯಿಂದ ನಾನು ತಗೋತಿದ್ದೀನಿ ಡೈರೆಕ್ಷನ್ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ಈ ಬೀಡು ಮತ್ತು ಕೆಳಗಡೆ ರೌಂಡಲ್ಲಿ ಬಂದಿರುವಂತಹ 2 ಬೀಡು ಪಕ್ಕದಲ್ಲಿದೆಯಲ್ಲ ಆ 2 ಬೀಡು, ಟೋಟಲ್ 3 ಬೀಡ್ಗಳಿಂದ ಈ ಥರ ಹೊರಗಡೆ ತೆಗಿರಿ. ನೀಟಾಗಿ ಈಸಿಯಾಗಿ ಅರ್ಥ ಆಗುವ ರೀತಿ ನಾನು ತೋರಿಸ್ತಾ ಇದ್ದೀನಿ. ನೀವು ಸ್ಕಿಪ್ ಮಾಡದೆ ನೋಡಿದರೆ ಮಾತ್ರ ಗೊತ್ತಾಗುತ್ತೆ. ಮತ್ತೆ 2 ಮಣಿಗಳನ್ನು ಪೋಣಿಸ್ಕೊಂಡೆ. ಮತ್ತು ಇವಾಗ ಆವಾಗಲೇ ಹಾಕಿದ್ನಲ್ಲ 2 ಮಣಿಗಳು ಈ ಶೇಪಲ್ಲಿ ಬಂದಿದೆ ನೋಡಿ. ಓಕೆ, ಇಲ್ಲಿಂದ ಮತ್ತೆ 3 ಮಣಿಗಳು, ಇಲ್ಲಿಂದ ಈ 3 ಮಣಿಗಳಿಗೆ ಈ ಥರ ತಗೋಬೇಕು. ಈ ಥರ ತಗೊಂಡು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆದಮೇಲೆ ಫೈನಲ್ ಲುಕ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತೆ 2 ಮಣಿಗಳನ್ನು ಪೋಣಿಸ್ಕೊಳ್ಳಿ. ಈಗ ಯಾವ ಥರ ಮಾಡ್ಕೊಂಡು ಇದೇ ಥರ ಪೂರ್ತಿ ಸರ್ಕಲ್ ಕಂಪ್ಲೀಟ್ ಆಗೋವರೆಗೂ ನಾವು ಮಾಡ್ಕೋಬೇಕು. 2 ಮಣಿ ಹಾಕಿದೆ. ಮತ್ತು ಇವಾಗ ಸೇಮ್ ಈ 3 ಮಣಿಗಳಿಂದ ಹೊರಗಡೆ ತೆಗಿರಿ ಸೂಜಿಯನ್ನು. ಓಕೆ, ಈ ಥರ ಅರ್ಥ ಆಯಿತು ಅನ್ಕೋತೀನಿ ಯಾವ ಥರ ಮಾಡಬೇಕಂತ. ಫುಲ್ ರೌಂಡ್ ಕಂಪ್ಲೀಟ್ ಆದಮೇಲೆ ಲುಕ್ ಅನ್ನೋದು ತುಂಬಾ ಗ್ರ್ಯಾಂಡಾಗಿ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ.
ಮಣಿಗಳನ್ನು ಬಳಸ್ಕೊಂಡು ನಾವೇ ಈ ಥರ ಮಾಡ್ಬೋದಾ ಅಂತ ನಮಗೆ ಆಶ್ಚರ್ಯ ಆಗುತ್ತೆ. ಮತ್ತು ಈ 3 ಮಣಿಗಳಿಂದ ಹೊರಗಡೆ ತೆಗಿರಿ. ಇದೇ ಥರ ಪೂರ್ತಿ ರೌಂಡನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಸ್ಟಾರ್ಟಿಂಗ್ ಮಾತ್ರ 3 ಮಣಿಗಳು ಬರುತ್ತೆ, ಅದಾದಮೇಲೆ ಬರೀ 2 ಮಣಿಗಳು. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ನೋಡಿ ಈ ಥರ ಬಂದಿದೆ, ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇವಾಗ ಮತ್ತೆ ಇನ್ನೊಂದು 2 ಮಣಿಗಳು ಹಾಕಿದರೆ ಕಂಪ್ಲೀಟ್ ಆಗುತ್ತೆ. ಎಂಡಲ್ಲಿ ಯಾಕಂದರೆ ಗೊತ್ತಾಗಲ್ಲ ಕೆಲವೊಬ್ಬರಿಗೆ, ಅದಕ್ಕೋಸ್ಕರ ತೋರಿಸ್ತಾ ಇರೋದು. ನೋಡಿ ಈ ಥರ ಮತ್ತೆ 2 ಮಣಿಗಳನ್ನು ಪೋಣಿಸ್ಕೊಂಡು ಇಲ್ಲೂ ಕೂಡ 3 ಮಣಿಗಳಿಂದ ನಾನು ಇದನ್ನು ಹೊರಗಡೆ ತೆಗಿತಾ ಇದ್ದೀನಿ. ಎಂಡ್ವರೆಗೂ ಇದೇ ಥರ ಮಾಡ್ಕೋಬೇಕು. ಲಾಸ್ಟಲ್ಲಿ ಮಾತ್ರ 1 ಮಣಿ ಕಡಿಮೆ ಬರುತ್ತೆ. ಇಲ್ಲಿ ನೋಡಿ ಗ್ಯಾಪ್ ಬಂತಲ್ಲ, ಇಲ್ಲಿ 1 ಮಣಿ ಕಡಿಮೆ ಬರುತ್ತೆ. ಇಲ್ಲಿ ಇವಾಗ 1 ಮಣಿಯನ್ನು ಈ ಥರ ಹಾಕ್ಕೊಂಡು ನನಗೆ ಯಾವ ಥರ ಮಾಡ್ತೀನೋ ಆ ಥರ ಬೀಡ್ಗಳಿಂದ ಹೊರಗಡೆ ತೆಗಿರಿ. ಈ ಥರ ಇಟ್ಕೊಂಡು ಕರೆಕ್ಟಾಗಿ ಈ ಬೀಡಿಂದ ಮತ್ತೆ ಕೆಳಗಡೆ ಬೀಡ್ವರೆಗೂ ಈ ಥರ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಕಾಣಿಸಿಲ್ಲ ವಿಡಿಯೋದಲ್ಲಿ, ಸಾರಿ. ಸ್ವಲ್ಪ ಆ ಮಣಿಗೆ ಹಾಕೋದು ಕಂಡಿಲ್ಲ, ಕರೆಕ್ಟಾಗಿ ಈ ಶೇಪಲ್ಲಿ ಬರುತ್ತೆ. ನಿಮಗೆ ಗೊತ್ತಾಗುತ್ತೆ ಅದು ಯಾವ ಮಣಿಯಲ್ಲಿ ಹಾಕಬೇಕಂತ. ಇದನ್ನು ಬ್ಯಾಕ್ ಸೈಡ್ ಒಂದು 2 ಮಣಿಯಿಂದ ದಾರನ ಹೊರಗಡೆ ತೆಗೆದು ಕಟ್ ಮಾಡ್ಕೊಂಬಿಡಿ. ಥ್ರೆಡನ್ನು ರೌಂಡ್ ಮಾಡ್ಕೊಂಡಿರ್ತೀವಲ್ಲ ಸ್ಟಾರ್ಟಿಂಗು, ಬ್ಯಾಕ್ ಸೈಡಿಂದ ಒಂದು 2 ಮಣಿಯಿಂದ ಮಾತ್ರ ಅದನ್ನು ಚುಚ್ಕೊಂಡು ಹೊರಗಡೆ ತೆಗೆದು ಕಟ್ ಮಾಡಿಬಿಡಿ ಅಷ್ಟೇ. ಥ್ರೆಡನ್ನು ಈ ಥರ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಇವಾಗ ಏನು ಮಾಡಬೇಕಂದ್ರೆ ಮಿಡಲ್ನಲ್ಲಿ ಇದು ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ನೋಡ್ತಾ ಇರ್ಬೋದು ನೀವೇ. ಇವಾಗ ಇದಕ್ಕೆ ನಮಗೆ ಕೈಗೆ ಕಟ್ಟೋದಕ್ಕೆ ದಾರ ಬೇಕಲ್ಲ, ಅದನ್ನು ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ. ಒಂದು ಚಿಕ್ಕ ನೀಡಲ್ಗೆ 2 ಎಳೆ ಕಾಟನ್ ಥ್ರೆಡನ್ನು ಪೋಣಿಸಿ ಗಂಟನ್ನು ಹಾಕಿ ಇಟ್ಕೊಂಡಿದ್ದೀನಿ. ನಾವಿಲ್ಲಿ ತಗೋತಾ ಇರೋದು ದಪ್ಪವಾಗಿರುವಂತಹ ದಾರ. ಇಲ್ಲಿ ಹಾಕಿರೋದು ಚಿಕ್ಕ ಮಣಿಗಳು, ಅದರ ಒಳಗಡೆ ಆ ದಾರ ಹೋಗೋದಿಲ್ಲ. ಅದಕ್ಕೋಸ್ಕರ ನಮಗೆ ಈ ಕಾಟನ್ ಥ್ರೆಡ್ ಬೇಕಾಗುತ್ತೆ. ಜಸ್ಟ್ ಇದನ್ನು ಈ ಥರ ಇದ್ರ ಒಳಗಡೆ ಹಾಕಿ ಸೂಜಿಯನ್ನು ಇದ್ರ ಒಳಗಡೆ ತೆಗೆದ್ರೆ ಈ ದಪ್ಪವಾಗಿರುವಂತಹ ದಾರ ಕೂಡ ಇದರ ಒಳಗಡೆಯಿಂದ ಬಂದುಬಿಡುತ್ತೆ. ಇವಾಗ ನಾವು ತುಂಬಾ ಸರಳವಾಗಿ ನಾವು ಇದಕ್ಕೆ ಮಣಿಗಳನ್ನು ಇವಾಗ ಪೋಣಿಸ್ಕೋಬೋದು. 2 ಸೈಡಲ್ಲೂ ಕೂಡ ಇದೇ ಥರ ಹಾಕ್ಕೊಳ್ಳಿ. ಈ ಕಡೆನೂ ಕೂಡ ನೋಡಿ ಈ ಥರ ಇಲ್ಲಿ ಕಾಟನ್ ಥ್ರೆಡನ್ನು ಈ ಥರ ಪೋಣಿಸ್ಕೊಂಡು ಗಂಟಕ್ಕೆ ಇಟ್ಕೊಂಡಿರ್ತೀವಲ್ಲ, ಇದನ್ನು ಜಸ್ಟ್ ಈಗ ದಪ್ಪವಾಗಿರುವಂತಹ ದಾರದ ಒಳಗಡೆ ಹಾಕಬೇಕು. ಈ ಥರ ಹಾಕಿ ನಮಗೆ ಯಾವ ಮಣಿಯಲ್ಲಿ ಹಾಕಬೇಕೋ ಆ ಮಣಿ ಒಳಗಡೆ ಸೂಜಿಯನ್ನು ಹಾಕಿ ಎಳ್ಕೊಂಡ್ಬಿಟ್ರೆ ಆ ದಾರ ಕೂಡ ಅದರ ಒಳಗಡೆ ಬಂದುಬಿಡುತ್ತೆ. ನೋಡಿ ಇದೇ ಥರ ಮಾಡ್ಕೊಳ್ಳಿ. 2 ಸೈಡಲ್ಲೂ ಸಮವಾಗಿ ಬರೋ ಥರ ನೋಡ್ಕೊಳ್ಳಿ, ನೀಟಾಗಿ ಮಾಡ್ಕೊಳ್ಳಿ. ಓಕೆ, ಇವಾಗ ಇದಕ್ಕೆ ಮಣಿಗಳನ್ನು ಹಾಕ್ಕೊಳ್ಳೋಣ. ಬೇಕು ಅಂದರೆ ನೀವು ಹಾಗೆ ಕೂಡ ಇಷ್ಟಕ್ಕೆ ಬಿಟ್ಕೋಬೋದು, ಸಾಕು ಅಂದರೆ. ಇಲ್ಲಾಂದರೆ ಮಣಿಗಳನ್ನು ಪೋಣಿಸ್ಕೊಳ್ಳಿ. ಈಗ ಈ 2 ಥ್ರೆಡ್ ಒಳಗಡೆ ಮಣಿ ಹೋಗ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ, ಚಿಕ್ಕದಾಗಿರುವಂತಹ ಮಣಿ. ಇದಕ್ಕೂ ಕೂಡ ನಾನು ಇದೇ ಕಾಟನ್ ಥ್ರೆಡನ್ನು ಮತ್ತು ಸೂಜಿಯನ್ನು ಬಳಸ್ಕೊಂಡು ಮಣಿಯನ್ನು ಹಾಕ್ತಾ ಇದ್ದೀನಿ. ಆಲ್ರೆಡಿ ಈ ಥರ ದಪ್ಪವಾಗಿರುವಂತಹ ಥ್ರೆಡ್ ಒಳಗಡೆ ಮಣಿಯನ್ನು ಹಾಕೋದು ಯಾವ ಥರ ಅಂತ ವಿಡಿಯೋ ಸಪ್ರೇಟಾಗಿ ಮಾಡಿದ್ದೀನಿ. ಬೇಕು ಅಂದರೆ ನನ್ನ ಪೇಜನ್ನು ಚೆಕ್ ಮಾಡಿ ಸಿಗುತ್ತೆ. ಇವಾಗ ನಾನು ಈ ಥರ ಬೀಡ್ಸ್ಗಳನ್ನು ಹಾಕ್ತಾ ಇದ್ದೀನಿ. ಇದೇ ಥರ ಅಂತಿಲ್ಲ, ಯಾವುದಾದ್ರೂ ಬೀಡ್ಗಳನ್ನು ನೀವು ಬಳಸ್ಬೋದು ಸೈಡಲ್ಲಿ ಹಾಕೋದಕ್ಕೆ. ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಹಾಕುವಾಗ ಸ್ವಲ್ಪ ಕನ್ಫ್ಯೂಷನ್ ಅಂತ ಅನ್ನಿಸ್ಬೋದು ನಿಮಗೆ, ಎಂಡ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ನಿಮ್ಮ ಹತ್ರ ಇರುವಂತಹ ಯಾವುದೇ ರೀತಿಯ ಬೀಡನ್ನು ಬಳಸ್ಬೋದು, ಇದೇ ಹಾಕಬೇಕಂತೇನಿಲ್ಲ ಸೈಡಲ್ಲಿ ಯೂಸ್ ಮಾಡೋದಕ್ಕೆ. ಓಕೆ, ಈ ಥರ ಹಾಕಿ ಮತ್ತೆ ಕಾಟನ್ ಥ್ರೆಡ್ಡಿಂದ ಜಸ್ಟ್ ಇದಕ್ಕೆ ಪಾಸ್ ಮಾಡಿದರೆ ಆಯಿತು. ನೋಡಿ ಈ ಥರ. ಇವಾಗ ಈ ಥ್ರೆಡನ್ನು ಈ ಥರ ಕರೆಕ್ಟಾಗಿ ಮಾಡ್ಕೊಂಡ್ಬಿಡಿ. ಈ ಕಡೆನೂ ಕೂಡ ಸೇಮ್ ಇದೇ ರೀತಿ ನಾನು ಮಣಿಗಳನ್ನು ಪೋಣಿಸ್ಕೋತೀನಿ. ಇಲ್ಲಿ ಯಾವ ಥರ ಪೋಣಿಸಿದನೋ ಸೇಮ್ ಇದೇ ರೀತಿ. ಹಾಗೆ ಇಲ್ಲಿ ಲಾಸ್ಟಲ್ಲಿ ಒಂದು ಗಂಟನ್ನು ಕಟ್ಟಿ ಎಂಡ್ ಮಾಡ್ತೀನಿ, ಇಲ್ಲಾಂದರೆ ಬೀಡ್ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ಈ ಕಡೆನೂ ಕೂಡ ಮಣಿಗಳನ್ನು ಹಾಕಿ ಗಂಟನ್ನು ಕಟ್ಕೋತೀನಿ. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟ್ ಆಗಿದೆ. ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ನಿಮಗೂ ಕೂಡ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ.
ನೋಡ್ತಾ ಇರ್ಬೋದು ರಕ್ಷಾಬಂಧನಕ್ಕೆ ಮಣಿಗಳನ್ನು ಬಳಸ್ಕೊಂಡು ಎಷ್ಟು ಗ್ರ್ಯಾಂಡಾಗಿ ನಾವೇ ರಾಖಿಯನ್ನು ಮಾಡ್ಕೋಬೋದು ಮನೆಯಲ್ಲಿರುವಂತಹ ಬೀಡ್ಸ್ಗಳನ್ನು ಬಳಸ್ಕೊಂಡು ಅಂತ. ನೀವು ಒಮ್ಮೆ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.